ರೆಕಾರ್ಡ್ ಆಗ್ತಾ ಇದೆ. ನಾನು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದಾಗ ಚೆನ್ನಾಗಿರೋ ಒಂದು ಫುಡ್ ತಿನ್ನಬೇಕು ಅಂತ ಅಂದ್ಕೊಂಡು ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ನಾನು ಈ ಜಾಗಕ್ಕೆ ಓಪನಿಂಗ್ ಡೇ ದಿವಸ ಕೂಡ ಹೋಗಿದ್ದೆ. ನನಗಂತೂ ಇಲ್ಲಿ ಸಿಗುವಂಥ ಈ ಖಾಲಿ ದೋಸೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ನನ್ನ ಫ್ರೆಂಡ್ಸಿಗೆ ಕೂಡ ಈ ಖಾಲಿ ದೋಸೆನ ತಿನ್ನಿಸೋಣ ಅಂತ ಹೇಳಿ ನಾನು ವಿಸಿಟ್ ಮಾಡಿದ್ದು. ಎಲ್ಲಿ ಏನೇನು ತಿಂದ್ವಿ ಎಲ್ಲವನ್ನು ಕೂಡ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಇಲ್ಲಿ ನಾವು ಮೊದಲಿಗೆ ಖಾಲಿ ದೋಸೆ ತಗೊಂಡ್ವಿ. ಎಲ್ಲ ಕಡೆ ನಿಮಗೆ ಮಸಾಲೆ ದೋಸೆ ಸಿಗುತ್ತೆ ಅಥವಾ ಖಾಲಿ ದೋಸೆ ಜೊತೆ ಚಟ್ನಿ ಕೊಡ್ತಾರೆ. ಆದರೆ ಇಲ್ಲಿ ನಿಮಗೆ ಖಾಲಿ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಎರಡೂ ಸಿಗುತ್ತೆ. ಚಟ್ನಿನೂ ಫ್ರೆಶ್ ಆಗಿತ್ತು, ಪಲ್ಯ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ದೋಸೆ ಪಲ್ಯ ಚಟ್ನಿ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಇಲ್ಲಿ ಖಾಲಿ ದೋಸೆ ಸಿಂಗಲ್ ಅಥವಾ ಡಬಲ್ ಹೇಗೆ ಬೇಕೋ ಹಾಗೆ ತಗೊಳ್ಬೋದು. ದೋಸೆ ತಿಂದಾದ್ಮೇಲೆ ಒಂದೊಳ್ಳೆ ಫಿಲ್ಟರ್ ಕಾಫಿ ಕುಡಿಬೇಕು ಅನ್ನಿಸ್ತು. ಹಾಗಾಗಿ ಫಿಲ್ಟರ್ ಕಾಫಿ ಕೂಡ ತಗೊಂಡ್ವಿ. ತುಂಬಾ ಸ್ಟ್ರಾಂಗಾಗಿ ಚೆನ್ನಾಗಿತ್ತು. ಖಾಲಿ ದೋಸೆ ಪ್ರಿಯರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ಸಿಗುವಂಥ ಮಸಾಲೆ ವಡೆ ಕೂಡ ತುಂಬಾ ಚೆನ್ನಾಗಿತ್ತು. ನಾನಂತೂ ಕಾಫಿ ಜೊತೆ ಮಸಾಲೆ ವಡೆ ಕೂಡ ತಗೊಂಡು ತಿಂದೆ. ಇಲ್ಲಿ ಲಿಮಿಟೆಡ್ ಐಟಮ್ ಮಾತ್ರ ಇರುತ್ತೆ. ಪ್ರೈಸು ಅಷ್ಟೇ ಬಜೆಟ್ ಫ್ರೆಂಡ್ಲಿ, ಹಾಗಂತ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈ ಜಾಗಕ್ಕೆ ನೀವು ಎಷ್ಟೇ ಹೊತ್ತಿಗೆ ಹೋಗಿ ಯಾವಾಗ ನೋಡಿದ್ರೂ ಅಲ್ಲಿ ಜನ ತುಂಬಿರ್ತಾರೆ. ಯಾಕಂತಂದರೆ ಇವ್ರು ಕೊಡುವಂತಹ ಫುಡ್ ಟೇಸ್ಟು ಹಾಗಿರುತ್ತೆ. ಎಲ್ಲ ಕಡೆ ನಿಮಗೆ ಇಡ್ಲಿ ವಡೆ ಜೊತೆ ಸಾಂಬಾರು ಡಿಪ್ ಸಿಕ್ಕಿದ್ರೆ ಇಲ್ಲಿ ಇಡ್ಲಿ ಜೊತೆ ಚಟ್ನಿ ಡಿಪ್ ಕೊಡ್ತಾರಷ್ಟೇ. ಚಟ್ನಿ ಜೊತೆ ಇಡ್ಲಿ ವಡೆ ತಿನ್ನೋದಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಈ ಕೆಫೆ ಬೆಳಗ್ಗೆ 6:30ಗೆ ಓಪನ್ ಆದರೆ ಮಿಡ್ ನೈಟ್ 12 ಗಂಟೆ ತನಕ ಓಪನ್ ಇರುತ್ತೆ. ಇಲ್ಲಿ ಮಧ್ಯಾಹ್ನದ ಟೈಮಲ್ಲಿ ರೈಸ್ ಐಟಮ್ ಇರುತ್ತೆ, ಆದರೆ ಯಾವಾಗಲೂ ಒಂದೇ ಥರದ ರೈಸ್ ಐಟಮ್ ಇರಲ್ಲ. ನಾವು ಹೋದವತ್ತು ಮೆಂತ್ಯ ರೈಸು, ಟೊಮೆಟೊ ಬಾತು ಹಾಗೆ ಬಿಸಿಬೇಳೆ ಬಾತಿತ್ತು. ನಾವು 1 ಪ್ಲೇಟ್ ಮೆಂತ್ಯ ರೈಸು ಹಾಗೆ ಬಿಸಿಬೇಳೆ ಬಾತ್ ತಗೊಂಡ್ವಿ. ಎರಡು ಕೂಡ ಸಖತ್ತಾಗಿ ಇಷ್ಟ ಆಯಿತು ನಮ್ಮಿಬ್ಬರಿಗೂ ಕೂಡ. ಇಲ್ಲಿ 2 ಥರದ ಸ್ವೀಟ್ ಇತ್ತು, ಒಂದು ಕೇಸರಿ ಬಾತು ಹಾಗೆ ಇನ್ನೊಂದು ಜಾಮೂನು. ನಾನು ಈ ಸಲ ಕೇಸರಿ ಬಾತ್ ತಿನ್ನೋಣ ಅಂತ ಹೇಳ್ಕೊಂಡು ಕೇಸರಿ ಬಾತ್ ತಗೊಂಡೆ. ಹಾಗೆ ನನ್ನ ಫ್ರೆಂಡು ಜಾಮೂನ್ ತಗೊಂಡ್ಳು. ಇಬ್ಬರಿಗೂ ಸ್ವೀಟ್ಸ್ ಕೂಡ ಇಷ್ಟ ಆಯಿತು. ತಿಂಡಿ ಬಗ್ಗೆ ಹೇಳಿರೋದು ಸಾಕು, ಜಾಗ ಎಲ್ಲಿ ಅಂತ ಹೇಳಬೇಕಲ್ವ. ಬಸವನಗುಡಿಯಲ್ಲಿ ಇತ್ತೀಚೆಗಷ್ಟೇ ಓಪನ್ ಆಗಿರುವಂತಹ ಬೆಂಗಳೂರು ಕೆಫೆಗೆ ನಾವು ವಿಸಿಟ್ ಮಾಡಿದ್ದು. ನಮಗಂತೂ ಇಲ್ಲಿ ಸಿಗುವ ಅಷ್ಟು ಐಟಮ್ ತುಂಬಾ ಇಷ್ಟ ಆಯಿತು. ನೀವೇನಾದರೂ ಬಸವನಗುಡಿ ಅಥವಾ ಆ ಕಡೆ ಹೋದಾಗ ಒಂದು ಸಲ ಬೆಂಗಳೂರು ಕೆಫೆಗೆ ವಿಸಿಟ್ ಮಾಡಿ. ಈ ಮೊದಲೇ ವಿಸಿಟ್ ಮಾಡಿದರೆ ಅಲ್ಲಿ ಸಿಗುವಂಥ ಯಾವ ಫುಡ್ಡು ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.